ಇನ್ನು ಸೂಪರ್ ಸ್ಟಾರ್ ನಟಿಯಾಗಿ ಕೂಡ ರಾರಾಜಿಸಿದಂಥ ಈ ಕಲಾವಿದೆ ಕನ್ನಡದಲ್ಲೂ 8 ಅಧಿಕ ಸಿನಿಮಾಗಳಲ್ಲಿ ಮತ್ತು ಮಲಯಾಳಮಲ್ಲಿ 25 ಅಧಿಕ, ತಮಿಳಲ್ಲಿ 50 ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ನಟಿ ಇದೀಗ ಕೊನೆಯುಸಿರೆಳೆದಿರುವಂಥದ್ದು. ಅದು ಕೂಡ ಕ್ಯಾನ್ಸರ್ನಿಂದ ಬಳಲ್ತಿದ್ರು ಅಂತ ಹೇಳಲಾಗ್ತದೆ. ಸಾಕಷ್ಟು ದಿನಗಳಿಂದ ಕ್ಯಾನ್ಸರ್ಗಳು ಬಳಲ್ತಿದ್ದು, ಸುಮಾರು 3 ವರ್ಷಗಳ ಕೂಡ ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಿದ್ದರು. ಇನ್ನು ಕ್ಯಾನ್ಸರ್ ಬಂದ ನಂತರ ಪತಿಯನ್ನು ಕೂಡ ಸಹ ದೂರ ಆಗಿದ್ದರು ಅಂತಲೂ ಸಹ ಹೇಳಲಾಗ್ತದೆ. ಇನ್ನು ಮಕ್ಕಳ ಜೊತೆ ಇದ್ದಂಥ ಈ ಸಿಂಧು ಅವರು ಸದ್ಯ ಕೊನೆಯುಸಿರೆಳೆದಿದ್ದಾರೆ. ಇನ್ನು ಈ ನಟಿ ಬೇರೆ ಯಾರಲ್ಲ, ಸಿಂಧು ಅವರು ಸ್ತನ ಕ್ಯಾನ್ಸರಿಂದ ಬಳಲ್ತಿದ್ರು ಅಂತ ಹೇಳಲಾಗ್ತದೆ. ಇನ್ನು ಸುಮಾರು ಒಟ್ಟಾರೆ 80ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿರುವಂಥ ಇವರು ಅಭಿನಯಿಸಿದಂಥ ಇವರು ಚಿತ್ರರಂಗದಿಂದ ಸಂಪೂರ್ಣವಾಗಿ ದೂರ ಉಳಿದಿದ್ದಾರೆ ಅಂತಲೇ ಹೇಳ್ಬೋದು. ಹೌದು, ಏಕೆಂದರೆ ಸಿನಿಮಾ ರಂಗದಲ್ಲಿ ಇವರದೇ ರೀತಿ ದೊಡ್ಡ ಮಟ್ಟಿಗೆ ಛಾಪನ್ನು ಮೂಡಿಸಿರುವಂಥ ಅತಿಥಿರ ಕಲಾವಿದರು ಅಂತಲೂ ಕೂಡ ಅವರು ಹೇಳ್ಬೋದು. ಇನ್ನು ಕನ್ನಡದಲ್ಲಿ 8ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ತಮಿಳಿನ ಸಾಕಷ್ಟು ಸಿನಿಮಾಗಳು ಡಬ್ಬ ಆಗಿರೋ ಸಿನಿಮಾಗಳಲ್ಲಿ ಇವರು ಅಭಿನಯಿಸಿರುವಂಥ ವಿಶೇಷ ಅಂತ. ಇತ್ತೀಚೆಗೆ ವಿಜಯ್ ಅವರ ಅಭಿನಯದ ಬೀಸ್ಟ್ ಸಿನಿಮಾದಲ್ಲಿ ಕೂಡ ಇವರು ಅಭಿನಯ ಮಾಡಿದರು. ಇಂಥ ಅದ್ಭುತ ನಟಿ ಇದೀಗ ಸ್ತನ ಕ್ಯಾನ್ಸರ್ನಿಂದ ಸತತವಾಗಿ 3 ವರ್ಷಗಳ ಹೋರಾಟದ ನಂತರ ಇಂದು ಮಧ್ಯರಾತ್ರಿ 1:30 ಸುಮಾರಿನಲ್ಲಿ ಹೈದರಾಬಾದ್ನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ ಎಂಬ